ತನಗೆ ತಾನೇ ಸಮಸ್ಯೆಗಳನ್ನು ಪರಿಹಾರ ಕಂಡುಹಿಡ್ಕೊಳ್ಳುವಂಥ ರೋಬೋಟ್ಗಳನ್ನು ನಾವು ತಯಾರಿಸ್ಬೋದಾ? ಅದಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಮಸ್ಯೆಗಳನ್ನು ಅನಲೈಸ್ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಹಿಡ್ಕೋಬೇಕು ಆ ರೀತಿ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಇವತ್ತು ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎಲ್ಲ ಕೇಳ್ತಿದ್ದೀರಾ, ಇದೆಲ್ಲ ಇದರಿಂದ ಬರ್ತಕ್ಕಂಥ ಒಂದು ಪ್ರಶ್ನೆಗಳು. ಈ ಇಂಟೆಲಿಜೆನ್ಸಲ್ಲಿ ಆ ರೀತಿಯ ಒಂದು ಡಿಸೈನ್ ಫೀಚರ್ ಇಲ್ಲದೇ ಇದ್ದರೆ ಆ ಇಂಟೆಲಿಜೆನ್ಸ್ ಆ ರೀತಿ ಕೆಲಸ ಮಾಡಕ್ಕೆ ಸರ್, ನೀವು ಸಾಧ್ಯ. ರೋಬೋನ ಮನುಷ್ಯನ ಗುಣಧರ್ಮದ ಮೇಲೆ ಡಿಸೈನ್ ಮಾಡಿರೋ, ರೋಬೋ ಗುಣಧರ್ಮದ ಮೇಲೆ ಮನುಷ್ಯನ ಅಳಿಬೇಕು ನಾವು? ಯಾವುದು ಮೊದಲು ಬಂದಿದ್ದು? ಮನುಷ್ಯ. ಮತ್ತೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವಾ? ಮನುಷ್ಯ ಯಾವುದನ್ನು ಕೂಡ ಮಾಡಿರುವಾಗ ಪ್ರಕೃತಿಯ ಪ್ರೇರಣೆ ಅಥವಾ ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥ ವಸ್ತುವನ್ನು ಯಾವುದನ್ನು ಮಾಡಿಲ್ಲ. ಎವ್ರಿಥಿಂಗ್ ಈಸ್ ಇಮಿಟೇಷನ್ ಆಫ್ ನೇಚರ್. ಪ್ರಕೃತಿಯಲ್ಲಿ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದು ಮುಂದೆ ತಗೊಂಡೋಗ್ತಾ ಇರೋದು.